ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ತಾಲೂಕಿನ ಗ್ರಾಮೀಣ ಜನರ ಆರೋಗ್ಯದ ಬಗ್ಗೆ ಮಹತ್ವದ ಸುದ್ದಿ ಇಲ್ಲಿದೆ. ಗ್ರಾಮೀಣ ಜನರ ಆರೋಗ್ಯ ಸುಧಾರಣೆಯ ಉದ್ದೇಶದಿಂದ ತಾಲೂಕಿನ ನಗರಂಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳ ಜನರಿಗೆ ಇದೇ ಮೊದಲ ಬಾರಿಗೆ ಮಲ್ಟಿ ಸ್ಪೆಷಾಲಿಟಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ಮಾಹಿತಿ ನೀಡಿರುವ ಶಿಮುಲ್ ನಿರ್ದೇಶಕ ಬಿಸಿ ಸಂಜೀವ್ ಮೂರ್ತಿ, ಮಾರ್ಚ್ 28ರ ಶನಿವಾರ ನಗರ ದೇವತೆ ಶ್ರೀ ಮಾರಮ್ಮ ದೇವಸ್ಥಾನದ ಬಳಿ ಬೃಹತ್ ಉಚಿತ ಆರೋಗ್ಯ ಶಿಬಿರ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಈ ಶಿಬಿರವು ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ನಡೆಯಲಿದೆ. ಮೊದಲು ಪ್ರಾಥಮಿಕ ತಪಾಸಣೆ ನಡೆಯಲಿದ್ದು, ಬಳಿಕ ತಜ್ಞ ವೈದ್ಯರಿಂದ ವಿವಿಧ ಆರೋಗ್ಯ ಪರೀಕ್ಷೆಗಳು ನಡೆಯಲಿವೆ. ಈ ಶಿಬಿರದಲ್ಲಿ ಹೃದಯ ಸಂಬಂಧಿ ತಪಾಸಣೆ, ಕಿಡ್ನಿ ತಪಾಸಣೆ, ಕಣ್ಣು ತಪಾಸಣೆ, ದಂತ ತಪಾಸಣೆ, ಮೂತ್ರಕೋಶ ಸಂಬಂಧಿ ತಪಾಸಣೆ ಸೇರಿದಂತೆ ಹಲವು ಪ್ರಮುಖ ಆರೋಗ್ಯ ಪರೀಕ್ಷೆಗಳು ನಡೆಯಲಿವೆ. ಅಗತ್ಯವಿರುವವರಿಗೆ ಉಚಿತ ಔಷಧಿ ಹಾಗೂ ಚಿಕಿತ್ಸೆ ಕೂಡ ನೀಡಲಾಗುತ್ತದೆ. ಇದೇ ವೇಳೆ ವಾಸವಿ ಲ್ಯಾಬ್ ವತಿಯಿಂದ ಸಕ್ಕರೆ ಕಾಯಿಲೆ ತಪಾಸಣೆ ಸಹ ನಡೆಯಲಿದೆ. ಪರೀಕ್ಷೆಗೆ ಬರುವವರು ಊಟಕ್ಕೂ ಮುನ್ನ ಬೆಳಗ್ಗೆ 8 ಗಂಟೆಗೆ ಹಾಜರಾಗಬೇಕು ಎಂದು ಸೂಚಿಸಲಾಗಿದೆ. ಗ್ರಾಮಸ್ಥರ ಅನುಕೂಲಕ್ಕಾಗಿ ಪ್ರತಿ ಹಳ್ಳಿಯಿಂದ ಆಟೋ ವ್ಯವಸ್ಥೆ ಮಾಡಲಾಗಿದ್ದು, ಜೊತೆಗೆ ಉಪಹಾರ ಮತ್ತು ಮಜ್ಜಿಗೆ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ. ಆದ್ದರಿಂದ ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಉಚಿತ ಆರೋಗ್ಯ ಶಿಬಿರದ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ನಿಂಗಣ್ಣ, ಜಗದೀಶ್, ಸಂಜಯ್ ಕುಮಾರ್, ಶ್ರೀಧರ್, ಬೋರೇಶ್, ತಿಪ್ಪೇಸ್ವಾಮಿ ಸೇರಿದಂತೆ ಹಲವಾರು ಜನ ಉಪಸ್ಥಿತರಿದ್ದರು. ಎಲ್ಲ ಗ್ರಾಮದಿಂದ ನಾವು ಒಂದು ಉಚಿತವಾಗಿ ಪ್ರತಿ ಗ್ರಾಮದಿಂದ 2 ರಿಂದ 3 ಆಟೋ ವ್ಯವಸ್ಥೆಯನ್ನು ಸಹ ಕೆಲವು ಅಲ್ಲಿರ್ತಕ್ಕಂಥ ಸ್ಥಳೀಯ ಮುಖಾಂತರ ಸ್ಪಾನ್ಸರ್ ಮಾಡಿದ್ದಾರೆ. ಅವ್ರ ಮುಖಾಂತರ ಇವತ್ತೆಲ್ಲ ಕರ್ಸ್ಕೊಂಡು ಮಾಡ್ತಕ್ಕಂಥದ್ದು. ಮತ್ತು ನಮ್ಮ ಮಾರಿಕಾಂಬ ದೇವಸ್ಥಾನದ ಸುಮಾರು ದೊಡ್ಡದಾಗಿ ಈಗಾಗಲೇ ಪೆಂಡಲ್ ಆಗ್ತಾ ಇದ್ದಾರೆ. ಅಲ್ಲಿ ಪ್ರತ್ಯೇಕವಾಗಿ ಸುಮಾರು ಒಂದು 14 ಕೊಠಡಿಗಳ ಥರ ಒಂದು ನಿರ್ಮಾಣ ಮಾಡಿ ಅದರಲ್ಲಿ ಎಲ್ಲ ರೀತಿಯ ಇವತ್ತು ECG ಇರ್ಬೋದು, ಬ್ಲಡ್ ಚೆಕಪ್ ಇರ್ಬೋದು, ಹಾರ್ಟ್ ಸಂಬಂಧಪಟ್ಟಂತೆ ಇರ್ಬೋದು, ಕಣ್ಣಿಗೆ ಸಂಬಂಧಪಟ್ಟಿರ್ಬೋದು, ಆಮೇಲೆ ದಂತ ಇದೆ, ಆಮೇಲೆ ಚರ್ಮ ರೋಗಕ್ಕೆ ಸಂಬಂಧಪಟ್ಟಂತೆ ಒಟ್ಟು 15 ಕಾಯಿಲೆಗಳಿಗೆ ಸಂಬಂಧಪಟ್ಟಂಥ ಚೆಕಪ್ ಇದೆ. ಮತ್ತು ಅಲ್ಲಿ ಏನಾದರೂ ಅದು ಬಂದಿರ್ತಕ್ಕಂಥ ಚೆಕಪ್ ಮಾಡಿದ್ರೆ ಯಾರಾದರೂ ಆಪ್ರೇಷನ್ನು ಇನ್ನೊಂದು ಅವಶ್ಯಕತೆ ಐತೆ ಅಂದರೆ ಅವರಿಗೆ ಯಶಸ್ವಿನಿ ಕಾರ್ಡು ಅಥವಾ ಆಯುಷ್ಮಾನ್ ಕಾರ್ಡ್ ಇದ್ದರೆ ಅವರಿಗೆ ಸಂಬಂಧಪಟ್ಟ ಆಸ್ಪತ್ರೆಗಳಲ್ಲಿ ಉಚಿತವಾದಂಥ ಒಂದು ಅವ್ರಿಗೆ ಆಪ್ರೇಷನ್ ಆಗ್ಬೋದು, ಇನ್ನೊಂದು ಆಗ್ಬೋದು, ಅದನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಸಮೇತ ನಾವು ಮಾಡಿದ್ವಿ. ಆಮೇಲೆ ಇದಕ್ಕೆ ನಮ್ಮ ವಾಸವಿ ಲ್ಯಾಬ್ನ ಡಾಕ್ಟರ್ ಬಿ ನಾರಾಯಣಮೂರ್ತಿ ಅವರು ಅಲ್ಲಿ ಬಂದಿರ್ತಕ್ಕಂಥ ನಾವು ನಿರೀಕ್ಷೆ ಮಿನಿಮಮ್ 500 ರಿಂದ 800 ಜನರವರೆಗೂ ಆಗ್ಬೋದು ಅಂತ ಹೇಳಿದ್ವಿ. 500 ಜನ ಅಂತೂ ಖಂಡಿತವಾಗಿ ಆಗ್ತಾರೆ. ಅಲ್ಲಿ ಫಲಾನುಭವಿಗಳು ಅವರಿಗೆ ಟೆಸ್ಟ್ ಮಾಡಿದ ಮೇಲೆ ಉಚಿತವಾಗಿ 10 ಜನಕ್ಕೂ 1 ತಿಂಗಳಿಗಾಗಷ್ಟು ಉಚಿತವಾದಂಥ ಔಷಧವನ್ನು ಅವ್ರಿಗೇನು ಮಾತ್ರೆಗಳು ಬೇಕು ಅವನ್ನ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ದಾನಿಗಳು ಮುಂದೆ ಬಂದಿದ್ದಾರೆ. ಅದ್ರ ಜೊತೆಗೆ ಬಂದಿರತಕ್ಕಂಥವ್ರಿಗೆ ಆಟೋ ಸೌಲಭ್ಯಗಳು ಮಾಡಿ ಅವ್ರು ಕರ್ಕೊಂಡ್ಬಂದು ತೋರಿಸಿ ಅಲ್ಲಿ ಅವ್ರಿಗೆ ಉಪಹಾರ ವ್ಯವಸ್ಥೆಯನ್ನು ಸಮೇತ ಮಾಡಿದ್ವಿ. ಅದು ಉಪಹಾರ ಆದಮೇಲೆ ಅವ್ರಿಗೆ ಏನು ಮೆಡಿಸಿನ್ಸ್ ಬೇಕಾ ಇಲ್ಲ ಆಪ್ರೇಷನ್ ಬೇಕಾ ಸಂಬಂಧಪಟ್ಟ ಎಲ್ಲ ಮಾಹಿತಿ ತಗೊಂಡ್ಮೇಲೆ ಮತ್ತು ಅವ್ರ ಊರಿಗೆ ಗ್ರಾಮಕ್ಕೆ ವಾಪಸ್ ಬರೋಕ್ಕೂ ಸಮೇತ ಆಟೋ ವ್ಯವಸ್ಥೆಗಳನ್ನು ಉಚಿತವಾಗಿ ಮಾಡಿದ್ದಾರೆ. ಅಲ್ಲಿ ಎಲ್ಲ ಸ್ಪಾನ್ಸರ್ಸು ಹಳ್ಳಿ ಮುಖಂಡರೇ ಮಾಡಿದ್ದಾರೆ. ಆಮೇಲೆ ಬಂದಿರ್ತಕ್ಕಂಥವ್ರಿಗೆ ಪ್ರತಿಯೊಬ್ಬರಿಗೂ ನಾವು ಅವ್ರಿಗೆ ಉಚಿತವಾಗಿ ಮಜ್ಜಿಗೆ ಕೊಡ್ತಕ್ಕಂಥದ್ದು ಮತ್ತು ಅವ್ರಿಗೆ ಉಪಹಾರ ಕೊಡ್ತಕ್ಕಂಥದ್ದು ಎಲ್ಲ ವ್ಯವಸ್ಥೆನೂ ನಾವು ಮಾಡಿದ್ವಿ. ಇದು ನಮ್ಮ ಲೆಕ್ಕದಲ್ಲಿ ನಮ್ಮ ಚಳ್ಳಕೆರೆ ತಾಲೂಕಿನಲ್ಲೇ ಮಾಮೂಲು ಆರೋಗ್ಯ ತಪಾಸಣೆ ಶಿಬಿರಗಳು ಭಾಳಷ್ಟು ಆಗ್ತವೆ. ಆದರೆ ಸ್ವಲ್ಪ ಸ್ಪೆಷಾಲಿಟಿ ಇದು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಗ್ತಿರ್ತಕ್ಕಂಥ ಇದೇ ಫಸ್ಟ್. ಅದು ಗ್ರಾಮಾಂತರ ಪ್ರದೇಶದಲ್ಲಿ ಇದೇ ಫಸ್ಟ್. ಅದಕ್ಕೋಸ್ಕರ ಇದನ್ನು ಭಾಳ ವ್ಯವಸ್ಥಿತವಾಗಿ ನಮ್ಮ ಎಲ್ಲ ಸ್ನೇಹಿತರು ಸೇರಿ ಇವತ್ತು ಮಾಡ್ತಾಯಿದ್ದೀವಿ. ಇದು ನಮಗೇನು ಉದ್ದೇಶ ಏನಪ್ಪ ಅಂದರೆ ಇದು ನಮಗೆ ನಮ್ಮ ತಾಲೂಕಿಗೆ ಇದು ಮಾದರಿ ಆಗಬೇಕು. ಯಾಕಂದರೆ ಇದು ನೋಡಿ ಬೇರೆ ಕಡೆಯೂ ಈ ಥರ ಕ್ಯಾಂಪ್ಗಳಾದರೆ ಸಾರ್ವಜನಿಕರಿಗೆ ಭಾಳಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಮಾಡಿದ್ದೀವಿ. ಈಗಾಗಲೇ ನಮ್ಮ ಸಂಘಟನೆಯಿಂದ ಕನ್ನಡ ರಾಜ್ಯೋತ್ಸವ ಏನು ನವೆಂಬರ್ 30ರಿಂದ ಸುಮಾರು ಕಾರ್ಯಕ್ರಮಗಳು ಮಾಡ್ಕೊಂಡ್ಬಂದ್ವಿ. ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರಗಳು. ನಾವು ಇವತ್ತು ರಂಗೋಲಿ ಸ್ಪರ್ಧೆ ಇರ್ಬೋದು, ಆಮೇಲೆ ಆಟೋ ಡ್ರೈವರ್ಗಳಿಗೆ ಈಗಾಗಲೇ ನಾವು ಸುಮಾರು ನಗರಂಗೆರೆ ಮತ್ತು ಸುತ್ತಮುತ್ತಲ ಗ್ರಾಮದಲ್ಲಿ ಏನು ಇವತ್ತು ಆಟೋಗಳು ಕೆಲವೆಲ್ಲ ಓಡಿಸ್ತಾ ಇದ್ದಾರೆ. ಆದರೆ ಲೈಸೆನ್ಸ್ ತಗೊಳ್ಳೋಕ್ಕೆ 4 ರಿಂದ 5 ಸಾವಿರ ರೂಪಾಯಿ ಖರ್ಚು ಬೇಕು. ಈಗ 48 ಜನಕ್ಕೆ ಲೈಸೆನ್ಸನ್ನು ಈಗ ರೆಡಿ ಮಾಡಿಸಿದ್ವಿ. ಮುಂದಿನ ತಿಂಗಳು ಅವನ್ನೆಲ್ಲ ಅಂಬೇಡ್ಕರ್ ಜಯಂತಿ ದಿವಸ ಅವನ್ನ 48 ಜನಕ್ಕೆ ಉಚಿತವಾಗಿ ನಾವು ನಮ್ಮ ಒಕ್ಕೂಟದ ವತಿಯಿಂದ ಅವರಿಗೆ ಪರವಾನಿಗೆ ಏನು ಲೈಸೆನ್ಸನ್ನು ಮಾಡಿಸ್ಕೊಡ್ತಾರೆ. ಒಂದು ಕಾರ್ಯಕ್ರಮವನ್ನು ಸಹ ಏರ್ಪಾಡು ಮಾಡ್ತಾಯಿದ್ವಿ. ಅದು ಹೀಗೆ ಉತ್ತಮವಾದಂಥ ನಾವು ಕಾರ್ಯಕ್ರಮಗಳನ್ನು ನಮ್ಮ ಸಂಘಟನೆ ಮೂಲಕ ಮಾಡ್ತಾಯಿದ್ದೀವಿ. ಈಗಾಗಲೇ ಉತ್ತಮವಾದಂಥ ನಮ್ಮ ಏನು ಜಯದೇವ ಹಾಸ್ಪಿಟ್ಲಲ್ಲಿ
ನಿಮಗೂ ಗೊತ್ತಿದೆ, ಈ ಹಿಂದೆ ನಿರ್ದೇಶಕರಾಗಿ ಕೆಲಸ ಮಾಡಿರ್ತಕ್ಕಂಥ ಡಾಕ್ಟರ್ ರವೀಂದ್ರನಾಥ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆ ಮಾಡಿ ಸ್ವಲ್ಪ ಜನ ಪೇಷಂಟ್ಗಳು ಸಹ ಅವರು ಒಂದು ಸೇವೆಯನ್ನು ಮಾಡಿ ಹೋಗ್ತಕ್ಕಂಥ ಒಪ್ಕೊಂಡಿದ್ದಾರೆ. ಅವ್ರ ಜೊತೆಗೆ ನಮ್ಮ ಬೇರೆ ಬೇರೆ ವಿಭಾಗದ ಎಲ್ಲ ಮುಖ್ಯಸ್ಥರು ಬರ್ತಾಯಿದ್ದಾರೆ. ಅದಕ್ಕೋಸ್ಕರ ಈ ಕಾರ್ಯಕ್ರಮಕ್ಕೆ ಗ್ರಾಮಾಂತರ ಮಟ್ಟದಲ್ಲಿ ಇಷ್ಟು ಉತ್ತಮವಾದಂಥ ದೊಡ್ಡ ಒಂದು ಆರೋಗ್ಯ ತಪಾಸಣೆ ಶಿಬಿರ ಕಾರ್ಯಕ್ರಮ ಮಾಡ್ತಾಯಿರೋದು ಇದೇ ಪ್ರಪ್ರಥಮವಾಗಿ ನಾನು ಚಳಕೆ ತಾಲೂಕು ಅಂತ ನನಗೆ ಅನಿಸುತ್ತೆ. ಅದಕ್ಕೋಸ್ಕರ ಇದನ್ನು ಪತ್ರಿಕೆಗಳ ಮೂಲಕ ತಾವು ಪ್ರಚಾರ ಮಾಡಿಸಿ ಈ ನಗರಂಗೆರೆಯಲ್ಲಿ ಪಂಚಾಯತಿಯಲ್ಲಿ ನಡೆದಿದೆ ಈ ಕಾರ್ಯಕ್ರಮ ಬೇರೆಯವರು ಸಹ ಒಂದು ಮಾದರಿಯಾಗಿ ತೆಗೆದುಕೊಂಡು ಬೇರೆ ಕಡೆ ಮಾಡಿದರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ